ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವಿಶೇಷವಾಗಿ ಶನಿ ವಕ್ರ ಮಿಥುನ ರಾಶಿಗೆ ಹೇಗಿದೆ, ಮಿಥುನ ಲಗ್ನಕ್ಕೂ ಹೇಗಿದೆ 100% ಹೇಳ್ತೀನಿ. ಈ ಶನಿ ವಕ್ರ ಇದೆಯಲ್ಲ ಮಕ್ಕಳೇ, ದರ್ ಇಸ್ ಎ ಥ್ರೆಟ್. ಒಬ್ಬ ಬಹುದೊಡ್ಡ ಗುರು ಓರ್ವರು ಅಸ್ತಂಗತನ ತೋರಿಸ್ತಾರೆ. ತುಂಬಾ ದೊಡ್ಡ ರಾಜತಾಂತ್ರಿಕ ದೊಡ್ಡ ಸ್ಥಾನದ ಒಬ್ಬ ತುಂಬಾ ಪ್ರಸಿದ್ಧ ವ್ಯಕ್ತಿ ಅಸ್ತಂಗತ ಅನ್ನೋದು ತೋರಿಸ್ತದೆ. ಗುರು ಅಸ್ತಂಗತ. ದಟ್ ಇಸ್ ದ್ಯಾಟ್. ನಾವು ಬೇರೆ ಏನನ್ನೋ ನೋಡ್ತೇವೆ, ಆ ತಾಯಿ ಜಗನ್ಮಾತೆ ಆಜ್ಞೆ. ತುಂಬಾ ದೊಡ್ಡ ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡೆದಿರ್ತಕ್ಕಂಥ ಗುರು ಓರ್ವರು ಅಸ್ತಂಗತ. ಅದಷ್ಟೇ ಅಲ್ಲ, ದೊರೆಗೊಂದು ಸಂಕಟ. ದೊರೆ ಮಟ್ಟದಲ್ಲಿರತಕ್ಕಂಥ ಎಲ್ಲರಿಗೂ, ನಮ್ಮ ದೊರೆಗೂ, ಪಕ್ಕದ ದೊರೆಗೂ, ಆ ದೊರೆಗೂ ನೋಡಿ ಈಗ ಹೈಕೋರ್ಟ್ ಇನ್ನೊಂದು ಅನ್ನತಕ್ಕಂಥದ್ದು. ಅಲ್ಲೊಂದು ಅಂತಾರಾಜ್ಯ ಕಲಹ, ಯುದ್ಧ ಭೀತಿ. ಈಗ ನೋಡಿ ಇಲ್ಲೂ ಕೂಡ ನಮ್ಮ ದೊರೆಗೆ ಅವರು ಏನೋ ಸಂಪುಟ ವಿಸ್ತರಣೆ ಅಂತಿದ್ದಾರೆ. ಅಲ್ಲಿ ಜಗ 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 ಅನ್ನತಕ್ಕಂಥ ಭಾವ. ನಮಗ್ ಕೊಟ್ರೆ ಅವನ್ ಬಿಟ್ಟು ಅವ್ರು ಯಾರು ಅನ್ನತಕ್ಕಂಥದ್ದು. ಈ ರೀತಿಯ ಒಂದು ರೀತಿಯ ಉನ್ಮಾದದ ಪರಿಸ್ಥಿತಿ. ಅದರಲ್ಲೂ ಮಿಲಿಟರಿ, ಪೊಲೀಸ್, ಡಿಫೆನ್ಸ್, ಗೃಹ ರಕ್ಷಣಾ ಇಲಾಖಾ, ಪೊಲೀಸ್ ಇಲಾಖಾ, ಇಂಥದ್ರಲ್ಲಿರತಕ್ಕಂಥವರ ತಲೆದಂಡವಾಗತಕ್ಕಂಥದ್ದು ಒಂದುಂಟು. ಆಲ್ರೆಡಿ ಒಬ್ರದ್ದಾಗಿದೆ ಎಜುಕೇಶನ್. ಅದೇ ಮಟ್ಟದ ಅಧಿಕಾರ ಇರತಕ್ಕಂಥವರಿಗೆ ಒಂದು ತೊಂದರೆ ಉಂಟು, ಯುದ್ಧ ಭೀತಿಯೂ ಉಂಟು. ವೆರಿ ಕೇರ್ಫುಲ್. ಶನಿ ವಕ್ರ ಇದೆಯಲ್ಲ, ನಮ್ಮಲ್ಲೇ ಕಿತ್ತಾಟ. ಅಲ್ಲಿ ನೋಡಿ ರೌಡಿಗಳ ಬಡ್ದಾಡ್ಕೊಂಡು ಸಾಯ್ತಿದ್ದಾರೆ. ಒಂದೇ ದಿನ ಇಬ್ಬರು ರೌಡಿಗಳನ್ನ ಬಡ್ದಾಕಿದ್ದಾರೆ ಅಂತಕ್ಕಂಥದ್ದು. ಅದಷ್ಟೇ ಅಲ್ಲ, ಅಲ್ಲಿ ನೋಡಿ ನಮ್ಮ ಘನ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಪಾಲಿಮರ್ ನೋಟುಗಳನ್ನ, ಪ್ಲಾಸ್ಟಿಕ್ ನೋಟುಗಳನ್ನ ತರ್ತಿದೆ. ಹಂತವಾಗಿ ಎಲ್ಲಾ ನೋಟುಗಳ ಬದಲಾವಣೆ. ಪೇಪರ್ ನೋಟುಗಳಿಲ್ಲ. ಮೊದಲಿಗೆ 10 ರೂಪಾಯಿ 20 ರೂಪಾಯಿ ನೋಟುಗಳನ್ನು ಬದಲಾವಣೆ ತರ್ತಿದ್ದಾರೆ. ನಂತರ ದೇ ಆರ್ ಗೋಯಿಂಗ್ ಟು ಚೇಂಜ್ ಸಮಥಿಂಗ್ ಎಲ್ಸ್. ಎಲ್ಲಾ ನೋಟುಗಳು ಅಂತಕ್ಕಂಥದ್ದು ಬಂತ. ಬಚ್ಚಿಟ್ಕೊಂಡಿರೋರಿಗೆ 500 ರೂಪಾಯಿ ನೋಟುಗಳು, ಇನ್ನೊಂದು ನೋಟುಗಳು ಅಂತಕ್ಕಂಥದ್ದು. ಕುಜಾರಾಮ್ ಬಚ್ಚಿಟ್ಟಿರ್ತಕ್ಕಂಥದ್ದು. ಶನಿ ವಕ್ರ ಬಚ್ಚಿಟ್ಟಿದೆಯೇನೋ. ರಾಹುವನ್ನ ನೋಡ್ತಿದ್ದಾನೆ. ರಾಹು ಇಲ್ಯೂಷನ್. ಇದು ಹಂಗಿಟ್ಕೊಂಡಿದ್ರೆ, ಹಂಗಿಟ್ಕೊಂಡಿದ್ರೆ, ಹಾಗಿಟ್ಕೊಂಡಿದ್ರೆ ಅನ್ನತಕ್ಕಂಥ ಭಾವ ನೋಡಿ ಹೊರಗಡೆ ತೆಗೆದು ಬಿಸಾಡ್ತಿದೆ. ದ ಸೇಮ್ ವೇ ಮಿಥುನ ಲಗ್ನ, ಮಿಥುನ ರಾಶಿಗೆ ಶನಿ ವಕ್ರ, ಕರ್ಮಾಧಿಪತಿ ಭಾಗ್ಯವನ್ನ ನೋಡ್ತಿರೋದು, ಭಾಗ್ಯೋದಯ. ಇಫ್ ಯು ಪ್ಲೇ ಸೇಫ್, ಕರೆಕ್ಟ್ ಆಗಿ ಆಡಿದ್ರೆ ಮಿಥುನ ಲಗ್ನದವರಿಗೆ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಟೈಮ್, ಬ್ಯೂಟಿಫುಲ್ ಟೈಮ್. ಯಾಕಂದ್ರೆ ಭಾಗ್ಯವನ್ನು ಭಾಗ್ಯಾಧಿಪತಿಯೇ ನೋಡುವುದು ಅದೊಂದು ರೀತಿಯ ವಿಪರೀತ ರಾಜಯೋಗವಾಗಿ ಮಾರ್ಪಾಟ ಆಗುತ್ತದೆ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಅದರಲ್ಲೂ ಈ ಪೆಟ್ರೋಲ್, ಆಯಿಲ್, ಪೆಟ್ರೋಕೆಮಿಕಲ್ಸ್, ಟೆಕ್ನಿಕಲ್, AI, ಗವರ್ನಮೆಂಟ್, ಮ್ಯಾನೇಜ್ಮೆಂಟ್, ಬ್ಯಾಂಕಿಂಗ್, ಫೈನಾನ್ಸ್, ಸರ್ಕಾರಿ ಮಟ್ಟದ ಪ್ರಾಜೆಕ್ಟ್ಗಳು, ಕೆಲಸಗಳು, ಅಧಿಕಾರಗಳು, ಅಡ್ವೈಸರಿ ಪ್ಯಾನಲ್ಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಚಾರ್ಟರ್ಡ್ ಅಕೌಂಟೆಂಟ್ ಕನ್ಸಲ್ಟೆಂಟ್, ಗೌರ್ಮೆಂಟ್ ಕನ್ಸಲ್ಟೆಂಟ್, ಮೆಡಿಕಲ್ ಕನ್ಸಲ್ಟೆಂಟ್, ಮೆಡಿಕಲ್ ಟೀಚರ್, ಲೀಗಲ್ ಟೀಚರ್, ಲಾಯರ್ ಟೀಚರ್, ಇಂತಹವುಗಳಲ್ಲಿ ಇರತಕ್ಕಂಥವರಿಗೆ ಅತ್ಯದ್ಭುತವಾಗಿರತಕ್ಕಂಥ ಒಂದು ಪರ್ವಕಾಲ. ಡಿಸೆಂಬರ್ 10ರವರೆಗೂ ಭಾಗ್ಯಸ್ಥಾನವನ್ನು ನೋಡ್ತಿದ್ದಾನೆ. ಬಟ್ ಒನ್ ಪ್ರಾಬ್ಲಮ್, ಕುಜ 12ನೇ ಮನೆ, ಮೃಗಶಿರ ನಕ್ಷತ್ರದಲ್ಲಿಯೇ ಇರತಕ್ಕಂಥ ಒಂದು ಭಾವ. ಎಚ್ಚರಿಕೆ, ನಿಮ್ಮ ಆರೋಗ್ಯದ ಕಡೆ ಎಚ್ಚರಿಕೆ. ಯಾಕಂದ್ರೆ 6ನೇ ಮನೆ ನೋಡ್ತಾನೆ. ಶತ್ರುಸ್ಥಾನ, ವೃಣಸ್ಥಾನ, ಋಣಸ್ಥಾನ, ಆಲ್ಸೋ ಬಾಧಕ ಸ್ಥಾನ ನೋಡ್ತಾನೆ 7ನೇ ಮನೆಯನ್ನ. 100% ಹೇಳ್ತಾನೆ, ಅಲ್ಲೊಂದು ಮಾನಾಪಮಾನಿಗಳಿಗೂ ಕೂಡ ಧಕ್ಕೆ. ಯಾರದೋ ಹೆಸರಿನಲ್ಲಿ, ಬೇನಾಮಿ ಹೆಸರಿನಲ್ಲಿ ಜಾಗ ಮಾಡಿಟ್ಟಿರೋದು. ಕುಜ 12 ಅಲ್ವಾ, ಬೇನಾಮಿ ಹೆಸರುಗಳಲ್ಲಿ ಯಾರು ಮಾಡೋದಂತ ಕೆಲಸಗಳು? ಫ್ರಾಡ್ ಕೆಲಸ ಮಾಡಿರೋರೆ. ಬೇನಾಮಿ ದುಡ್ಡು, ಬೇನಾಮಿ
ವ್ಯವಹಾರಗಳು ಮುಚ್ಚಿಟ್ಟಿರೋದು ಇನ್ನೊಂದು ಮಾಡಿಟ್ಟಿದ್ರಿ ಅಂದ್ರೆ ಮಾತ್ರ ಶಿವತಾಂಡವ. ಯಾಕಂದ್ರೆ ರಾಹು 12ನೇ ಮನೆನೇ ನೋಡ್ತಿದ್ದಾನೆ, 10ನೇ ಭಾವದಿಂದ ಮುಚ್ಚಿಟ್ಟಿರ್ತಕ್ಕಂಥ ಕುಜನನ್ನೇ ನೋಡ್ತಿರೋದ್ರಿಂದ ಉಕ್ಕಿ ಹರಿದು ಬಿಡ್ತಕ್ಕಂಥದ್ದಾಗುತ್ತೆ. ಒಡ ಹುಟ್ಟಿದವರಿಗೊಂದು ನೋವಿರುತ್ತೆ, ಇಲ್ಲ ಅವರ ಜೊತೆ ಅಲ್ಲೊಂದು ಮನಸ್ತಾಪಗಳು ಆಗತಕ್ಕಂಥದ್ದು ವಿಪರೀತವಾಗಿ ನಡೆಯತಕ್ಕಂಥದ್ದಾಗುತ್ತೆ. ದೈವ ಕ್ಷೇತ್ರಗಳ ಪ್ರಯಾಣಗಳುಂಟು, ದಿಢೀರ್ ಏರುಪೇರುಗಳು ನಡೆಯುತ್ತವೆ. ಮಿಥುನ ಲಗ್ನಕ್ಕೆ ಒಂಟಿಯಾಗಿ ಬಿಡುತ್ತೀರಿ. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು ಅನ್ನತಕ್ಕಂಥದ್ದು ಹೇಳ್ತಾನೆ. ವೆರಿ ಕೇರ್ಫುಲ್, ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ಪುಣ್ಯಕ್ಷೇತ್ರ ಹತ್ತಿರದಲ್ಲೇ ಗಣಪತಿ ಆಲಯ ಹೆಚ್ಚು ಪೂಜೆ. ಯಾಕಂದ್ರೆ ಗುರು ಅಸ್ತಂಗತ 2ನೇ ಮನೆಯಲ್ಲಿ ವಿಪರೀತ ರಾಜಯೋಗ ಅಂತ ಹೇಳ್ತವೆ. ಸೊ ಯು ಹ್ಯಾವ್ ಟು ಡೂ ಗಣಪತಿ ಆರಾಧನೆ, ದುರ್ಗಾ ಪೂಜೆ. ನಿಮ್ಮ ಮೇಲೆ ವಿಪರೀತ ಕಣ್ಣಿರ್ತಕ್ಕಂಥದ್ದಾಗುತ್ತೆ. ವಿಪರೀತ ಬುದ್ಧಿ ವಿನಾಶ ಕಾಲಂ. ಬೇರೆಯವ್ರು ಏನೇನೋ ನಿಮ್ಮನ್ನ ತಲೆ ಕೆಡಿಸಿ ಮಾಡಬಾರದ್ದು, ನಿಮಗೆ ಗೊತ್ತಿಲ್ದಿರೋದು ಬೇರೆ ವ್ಯಾಪಾರ ವ್ಯವಹಾರ ಇವುಗಳಿಗೆ ಸೆಳೆಯತಕ್ಕಂಥದ್ದಾಗುತ್ತದೆ. ಜಲಗಂಡ ಉಂಟು, ಸ್ವಲ್ಪ ಎಚ್ಚರಿಕೆ. ಇನ್ಫೆಕ್ಷನ್ಸ್ ಆಲ್ರೆಡಿ ನೋಡಿ, ಅಲರ್ಜಿಕ್ ಇನ್ಫೆಕ್ಷನ್ಸ್, ಕೊರೋನಾ ಸ್ಪ್ರೆಡ್ ಆಗ್ತಿದೆ, ಅಲ್ಲಲ್ಲಿ ಇದರ ಒಂದು ಇದಾಗ್ತಿದೆ ಅದಾಗ್ತಿದೆ ಅಂತಕ್ಕಂಥದ್ದೆಲ್ಲ ಏನೇನೋ ಕೇಳ್ತಿದ್ದೇವೆ, ಹೌದಲ್ವಾ ಮಕ್ಕಳೇ? ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಮುಖ್ಯವಾಗಿ ಮಿಥುನ ರಾಶಿಗೆ ಬೇಗ ಇನ್ಫೆಕ್ಷನ್ಗಳು. ಮಿಥುನ ಲಗ್ನದವರಿಗೆ ಅತಿ ಮುಖ್ಯವಾಗಿ ಹಾರ್ಟ್ ಪ್ರಾಬ್ಲಮ್ ಇದೆ, BP ಪ್ರಾಬ್ಲಮ್ ಇದೆ, ಶುಗರ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಲಂಗ್ಸ್ ಪ್ರಾಬ್ಲಮ್ ಇದೆ, ಲಿವರ್ ಪ್ರಾಬ್ಲಮ್ ಇದೆ, ವೀಸಿಂಗ್ ಪ್ರಾಬ್ಲಮ್ ಇದೆ, ಆಸ್ಮೆಟಿಕ್ ಪ್ರಾಬ್ಲಮ್ಸ್ ಇದೆ, ಹೊಡೆದಾಟ ಬಡದಾಟ ಗಲ್ಲಾಟೆ ಕಿರಿಕಿರಿ ಜೈಲು ಕೋರ್ಟ್ ಈ ತರದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದೀರಿ. ರೌಡಿ ಎಲಿಮೆಂಟ್ಸ್ ಆಗಿದ್ದೀರಿ. ದೇಶದ್ರೋಹಿಗಳ ಒಂದು ಸಂಘಗಳ ಜೊತೆಲಿ ತೊಡಗಿಸ್ಕೊಂಡಿದ್ದೀರಿ. ಶಿವನೇ ಕಾಪಾಡಬೇಕು. ಯಾಕಂದ್ರೆ ಕುಜ 12ನೇ ಮನೆ ಎನ್ಕೌಂಟರ್ ಅಂತ ಹೇಳ್ತವೆ. ಸಿಕ್ಕಾಕೋಗ್ಬಿಡ್ತೀರಿ, ಎಲ್ಲೋ ಸಿಗಬಾರದ ಜಾಗದಲ್ಲಿ ಸಿಕ್ಕಿಕೊಳ್ಳತಕ್ಕಂಥದ್ದಾಗುತ್ತೆ. ಅದರಿಂದ ಅಂಥದ್ದೆಲ್ಲ ಇದ್ರೆ ಬಿಟ್ಬಿಡಿ. ಈ 135 ದಿನ ಅಲ್ಲ, ಯಾವಾಗ್ಲೂ ಬೇಡ. ಈ ಬದುಕು ದೇವರು ಕೊಟ್ಟಿರೋ ಈ ಅಂದ ಈ ಚಂದ ಬಂದು ಮಕ್ಕಳೇ, ಇಂಥ ಕೆಲಸ ಮಾಡ್ಲಿಕ್ಕ ಮನುಷ್ಯನಿಗೆ ಮನುಷ್ಯ ರೂಪ ಎಂಥ ರೂಪ ಗೊತ್ತರ? ಮಾನವ ಜನ್ಮ ಅಪರೂಪ ಜನ್ಮವಯ್ಯ ಅಂತ ಹೇಳ್ತಾರೆ ಗುರುಗಳು, ಸರ್ವಜ್ಞರು, ಹಿರಿಯರು, ದಾಸರುಗಳು. ಅಂಥದ್ದನ್ನ ಈ ರೀತಿ ಕಲುಷಿತಗೊಳಿಸ್ತಕ್ಕಂಥ ಒಂದು ಭಾವವಾ ಜಾಗ್ರತೆ. ಮನೆಯಲ್ಲಿ ನಿತ್ಯ ಒಂದು ಗಣಪತಿ ಪೂಜೆ, ಗಣಪತಿ ಆರಾಧನೆ, ಏನಾದ್ರೂ ಗೋ ಪೂಜೆ, ಗೋವಿಗೆ ಸೇವೆ ಈ ತರದ್ದು ಮಾಡತಕ್ಕಂಥದ್ದು ಮಾಡಿ. ಇಲ್ಲ ಮಿಥುನ ಲಗ್ನ ಅಲ್ಲೂಲ ಕಲ್ಲೂಲ ತಂದಿಟ್ಬಿಡುತ್ತೆ. ಮುಚ್ಚಿಟ್ಟಿರೋದು ಮಾಡಿಟ್ಟಿರೋದು ಯಾವಾಗಲೋ ಯಾರಿಗೋ. ರಾಹು ಕುಜನನ್ನ 12ನೇ ಮನೆಯಲ್ಲಿ ಇರೋದನ್ನ ನೋಡ್ತಿರೋದು. ಅಂಡ್ ಆಲ್ಸೋ ಈಸ್ ಆಸ್ಪೆಕ್ಟಿಂಗ್ ನಿಮ್ಮ ಬಾಧಕ ಸ್ಥಾನವನ್ನೇ ಕುಜನ ಸಾರಾಂಶದಿಂದ. ಅದರಲ್ಲೂ ನೆನ್ಪಿಟ್ಕೊಳ್ಳಿ ಮಕ್ಕಳು, ಶನಿ ವಕ್ರನ ಕತೆ ಬಿಟ್ಬಿಡಿ. ಡಿಸೆಂಬರ್ 5ಕ್ಕೆ ರಾಹು ನಿಮ್ಗೆ ಚೆಕ್ಮೇಟ್ ಆಗ್ತಾನೆ. ಅಷ್ಟಮಕ್ಕೆ ಕುಜನ ಸಾರ ನೆನಪಿಟ್ಟುಕೊಳ್ಳಿ. ಅಲ್ಲಿ ಆಗ ಗುರುವು ನಿಮಗೆ ಬಲವಾಗಿರೋಲ್ಲ. ಈಸ್ ಮೂವ್ ಟು 3rd house. ಖಂಡಿತ ಇದೆ, ಆಗ ಮಾತಾಡ್ತಾನೆ. ಈಗ ಹೇಳ್ಕೊಟ್ಟಿರೋ ಈ ನಿಯಮಗಳು ನೆನ್ಪಿಟ್ಕೊಳ್ಳಿ. ಚೆನ್ನಾಗಿದೆ. ಭಾಗ್ಯವನ್ನು ನೋಡೋದು ಅದೃಷ್ಟ, ಒಳ್ಳೇದ್ ಮಾಡ್ಲಿಕ್ಕೆ. ಹೆಚ್ಚು ದುಡ್ಡು, ಹೆಚ್ಚು ಗೌರವ, ಹೆಚ್ಚು ನಮ್ಗೇನೋ ಹೆಚ್ಚಾಗಿ ಕೊಡ್ತಿದೆ ಅಂದ್ರೆ ನಾವು ಹೆಚ್ಚು ಒಳ್ಳೇದ್ ಮಾಡ್ಬೇಕು ಅಂತ ಅರ್ಥ. ಹೆಚ್ಚು ಹಾಳು ಮಾಡ್ಕೊಳ್ಳತಕ್ಕಂಥದ್ದಲ್ಲ. ಅಧಿಕಾರ ಬಂದಿದ್ದೆ, ಅಯ್ಯೋ ಒಂದ್ ಸ್ವಲ್ಪ ದುಡ್ಡು ಬಂದ್ರೆ, ಒಂದ್ ಸ್ವಲ್ಪ ಅಧಿಕಾರ ಬಂದ್ರೆ, ಒಂದ್ ಸ್ವಲ್ಪ ಐಶ್ವರ್ಯ ಬಂದ್ರೆ ಹುಚ್ಚರಾಡ್ದಾಗ ಆಡ್ತಾರೆ. ಇಟ್ ಇಸ್ ವಾಟ್ ದ ಪ್ರಾಬ್ಲಮ್. ಎಚ್ಚರಿಕೆ. ಮಿಥುನ ಲಗ್ನ ಇದನ್ನ ಮಾಡ್ಕೊಳ್ಳಿ. ಜಾಗ್ರತೆ.